ರಾಮಲಿಂಗಂ ಲಂಚ ಪ್ರಕರಣ ಮಾಜಿ ಸಿಎಂ ಬಿಎಸ್ವೈಗೆ ಸಂಕಷ್ಟ. ಪೋಕ್ಸೋ ಪ್ರಕರಣದ ಬಳಿಕ ರಾಮಲಿಂಗಂ ಕೇಸನ್ನ ರಿಓಪನ್ ಮಾಡೋದಕ್ಕೆ ಈಗ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ. ಚಂದ್ರಕಾಂತ್ ರಾಮಲಿಂಗಂ ಲಂಚ ಪ್ರಕರಣ, ಪೋಕ್ಸೋ ಪ್ರಕರಣದ ಬಳಿಕ ರಾಮಲಿಂಗಂ ಪ್ರಕರಣವನ್ನ ರಿಓಪನ್ ಮಾಡೋದಕ್ಕೆ ಸರ್ಕಾರ ಈಗ ಚಿಂತನೆ ನಡೆಸ್ತಾ ಇದೆ. ಭೂಸ್ವಾಧೀನ ವಿಚಾರಕ್ಕೆ ಸಂಬಂಧಿಸಿದಂತೆ ಲಂಚ ಪಡೆದುಕೊಂಡಿರುವಂತಹ ಆರೋಪ, ಅಪಾರ್ಟ್ಮೆಂಟ್ ನಿರ್ಮಾಣಕ್ಕಾಗಿ ಬಿಡಿಎ ಅನುಮತಿ ಪಡ್ಕೊಳ್ಳೋದಕ್ಕೂ ಲಂಚ, ಅಕ್ರಮದ ಬಗ್ಗೆ ಸ್ಟಿಂಗ್ ಆಪರೇಷನ್ ಅನ್ನ ಪವರ್ ಟಿವಿ ಮಾಡಿತ್ತು. ಕಳೆದ 4 ವರ್ಷದ ಹಿಂದೆ ಪವರ್ ಟಿವಿ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ರಹಸ್ಯ ಕಾರ್ಯಾಚರಣೆಯಲ್ಲಿ ಅಕ್ರಮ ಕೂಡ ಬಚಾಬಯಲಾಗಿತ್ತು. ಅಕ್ರಮದಲ್ಲಿ ಬಿಎಸ್ ಯಡಿಯೂರಪ್ಪ ಹಾಗೆ ವಿಜೇಂದ್ರ ಹೆಸರು ಕೇಳಿಬಂದಿತ್ತು. ಸ್ಟಿಂಗ್ ಆಪರೇಷನ್ ಮುಂದಿಟ್ಕೊಂಡು ತನಿಖೆಗೆ ಈಗ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ. ಅವತ್ತು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿದ್ರು. ಹಾಗಾಗಿ ಈ ಪ್ರಕರಣ ಸಾಬೀತಾದ್ರೆ ಮತ್ತೆ ಯಡಿಯೂರಪ್ಪನವರಿಗೆ ಸಂಕಷ್ಟ ಎದುರಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ರಾಮಲಿಂಗಂ ಪ್ರಕರಣ ಮತ್ತೆ ಈಗ ತೆರೆದಿಡೋದಕ್ಕೆ ಅಥವಾ ಮತ್ತೆ ಅದರ ಎಂಕ್ವೈರಿ ಆರಂಭ ಮಾಡೋದಕ್ಕೆ, ಆ ಪ್ರಕರಣವನ್ನ ಮರು ತನಿಖೆ ಮಾಡೋದಕ್ಕೆ ಈಗ ಸರ್ಕಾರ ನಿರ್ಧಾರವನ್ನ ಮಾಡ್ತಾ ಇದೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಾ, ಕಳೆದ 4 ವರ್ಷದ ಹಿಂದೆ ಈ ಒಂದು ಹಗರಣ ಏನಿತ್ತು ಅಥವಾ ಈ ಭ್ರಷ್ಟಾಚಾರದ ಪ್ರಕರಣ ಏನಿತ್ತು, ಪವರ್ ಟಿವಿ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ಅಂದಿನ ಮುಖ್ಯಮಂತ್ರಿಗಳು ಬಿಎಸ್ ಯಡಿಯೂರಪ್ಪನವರಿದ್ರು. ಈಗ ಈ ಪ್ರಕರಣವನ್ನ ಮರು ತನಿಖೆ ಮಾಡಬೇಕು ಅಂತ ಸರ್ಕಾರದ ಹಂತದಲ್ಲಿ ಚಿಂತನೆ ಹಾಗೆ ನಿರ್ಧಾರ ಎಲ್ಲವನ್ನ ಕೂಡ ಮಾಡಲಾಗ್ತಾ ಇದೆ. ಈ ಪ್ರಕರಣ ಮರು ತನಿಖೆ ಆದ್ರೆ ಯಡಿಯೂರಪ್ಪನವರಿಗೆ ಮತ್ತೆ ಸಂಕಷ್ಟ ಎದುರಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ದೀಪಾ, ಸಿಂಧೂರ, ನಿಜ ಬಿಜೆಪಿ ಹಾಗೂ ಜೆಡಿಎಸ್ ಕಲದ ಒಂದಿಷ್ಟು ಹಗರಣಗಳನ್ನ ತನಿಖೆಯನ್ನ ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿದೆ. ಅದರಲ್ಲಿ ಒಂದಿಷ್ಟು ಲಿಸ್ಟ್ಗಳನ್ನು ಕೂಡ ಮಾಡಿದೆ. ಲಿಸ್ಟ್ನಲ್ಲಿ 21 ಪ್ರಕರಣಗಳು ಇವೆ ಅನ್ನುವಂತಹದ್ದು. ಅದರಲ್ಲಿ ಈ ರಾಮಲಿಂಗಂ ಪುತ್ರ ಅವರ ಒಂದು ಪ್ರಕರಣ ಕೂಡ ಹೌದು. ಪ್ರಮುಖವಾಗಿ ಒಂದು ಅಪಾರ್ಟ್ಮೆಂಟ್ ಅನ್ನ ಕಟ್ಟೋದಿಕ್ಕೆ ಮಹದೇವಪುರ ಬಳಿ ಇರುವಂತಹ ಗ್ರಾಮವೊಂದರಲ್ಲಿ ಒಂದು ಜಾಗವನ್ನ ನೋಡ್ತಾರೆ. ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಅನ್ನ ಕಟ್ಟೋದಿಕ್ಕೆ ಬಿಡಿಎ ಅಧಿಕಾರಿಗಳಿಗೆ ಹಣವನ್ನ ನೀಡಿದ್ರು ಲಂಚದ ಮೂಲಕ ಅನ್ನುವಂತಹದ್ದು. ಆದ್ರೆ ಆ ಹಣ ಪಡೆದಂತಹ ಅಧಿಕಾರಿಗಳು ವರ್ಗಾವಣೆ ಆಗಿದ್ರು. ವರ್ಗಾವಣೆ ಆದ ಬಳಿಕ ಹೊಸ ಅಧಿಕಾರಿಗಳು ಏನ್ ಬರ್ತಾರೆ ಅವರು ಕೂಡ ಹಣದ ಬೇಡಿಕೆಯನ್ನ ಇಟ್ಟಿದ್ರು. ಹಿಂದೆ ಇದ್ದಂತಹ ಅಧಿಕಾರಿಗಳಿಗೆ ನಾವು ಹಣವನ್ನ ನೀಡಿದ್ವಿ ಅನ್ನುವಂತಹ ಒಂದಿಷ್ಟು ಮಾಹಿತಿಯನ್ನ ಪವರ್ ಟಿವಿ ಹಿಂದೆ ರಹಸ್ಯ ಕಾರ್ಯಾಚರಣೆಯನ್ನ ಏನು ಮಾಡಿತ್ತು ಅದರಲ್ಲಿ ವಿಸ್ತೃತವಾಗಿ ಇದೇ ವ್ಯಕ್ತಿ ಆ ಒಂದು ವಿವರವನ್ನ ಹೇಳಿದ್ರು. ಅದರ ಬೆನ್ನಲ್ಲೇ ಆ ಒಂದು ರಹಸ್ಯ ಕಾರ್ಯಾಚರಣೆಯ ಬೆನ್ನಲ್ಲೇ ಒಂದಿಷ್ಟು ವಿಸ್ತೃತವಾದಂತಹ ವರದಿ ಪ್ರಸಾರ ಆಯಿತು. ಆಗ ಏನೇನು ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಕ್ರಮಗಳು ಕೂಡ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಆದರೆ ಇದೀಗ ರಹಸ್ಯ ಕಾರ್ಯಾಚರಣೆಯ ವರದಿಯನ್ನ ಇಟ್ಕೊಂಡು ಸರ್ಕಾರ ಮತ್ತೊಮ್ಮೆ ಇದನ್ನ ಮರು ತನಿಖೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ನೀವು ಹೇಳಿದಂತೆ ಈ ಮರು ತನಿಖೆಯಾಗಿ ಆರೋಪ ಸಾಬೀತಾದ್ರೆ ಈ ಒಂದು ಯಡಿಯೂರಪ್ಪನವರಿಗೆ ಸಂಕಷ್ಟ ತಪ್ಪಿದ್ದಲ್ಲ ಅನ್ನುವಂತಹದ್ದು. ಯಾಕಂದ್ರೆ ಆಗ ಅವರು ಅಧಿಕಾರದಲ್ಲಿದ್ರು, ಅವರ ಪುತ್ರ ಏನು ವಿಜಯೇಂದ್ರ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ರು ಅನ್ನುವಂತಹದ್ದು. ಹಾಗಾಗಿ ಈಗ ಪೋಕ್ಸೋ ಕಾಯ್ದೆ ಬೆನ್ನಲ್ಲೇ, ಅಂದ್ರೆ ಪೋಕ್ಸೋ ಪ್ರಕರಣದ ಬೆನ್ನಲ್ಲೇ ಇದೀಗ ಮತ್ತೊಂದು ಸಂಕಷ್ಟ ಬಿಎಸ್ವೈಗೆ ಎದುರಾದಂತೆ ಕಾಣ್ತಿದೆ. ಆದ್ರೆ ಈ ತನಿಖೆ ಯಾವ ಹಂತದಲ್ಲಿರುತ್ತೆ, ಯಾವ ಆಯಾಮದಲ್ಲಿ ನಡೆಯುತ್ತೆ ಅನ್ನುವಂತಹದ್ದು ಕೂಡ ಮುಖ್ಯ. ಆದ್ರೆ ಸರ್ಕಾರ ಇದನ್ನ ತೀವ್ರವಾಗಿ ಗಂಭೀರವಾಗಿ ಪರಿಗಣಿಸಿದೆ. ಹಾಗಾಗಿ ಕಾದ್ ನೋಡ್ಬೇಕು ಯಾವಾಗ ತನಿಖೆ ಮರು ಶುರುವಾಗುತ್ತೆ ಅನ್ನುವಂತಹದ್ದು ಒಂದು ಕಡೆ, ತನಿಖೆಯ ಮುಂದುವರೆದ ಭಾಗ ಆಯಾಮಗಳು ಯಾವ ರೀತಿಯಾಗಿರುತ್ತೆ ಅನ್ನುವಂತಹದ್ದು. ಸಿಂಧು.